ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು, ಅವ್ರು ಆಗೇ ಆಗ್ತಾರೆ. ಯಾರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮತ್ತೆ ಬ್ಯಾಟ್ ಬೀಸ್ತಾ ಅನ್ನುವಂಥದ್ದು? ಅಗೇನ್ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮೊನ್ನೆ ಅವರು ಈ ವಿಚಾರವನ್ನ ಮೊದಲಿಗೆ ಪ್ರಸ್ತಾಪ ಮಾಡಿದ್ರು, ಈಗ ಮತ್ತೆ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದು ಡಿ ಕೆ ಶಿವಕುಮಾರ್. ಲೋಕಸಭೆಯಲ್ಲಿ 9 ಸ್ಥಾನ ಗೆಲ್ಲೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಕಾರಣ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡ್ಲಿ, ಆಮೇಲೆ ಬೇಕಾದ್ರೆ ಡಜನ್ ಗಟ್ಟಲೆ ಡಿಸಿಎಂ ಮಾಡ್ಕೊಂಡ್ಲಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ. ಒಂದೇ ವರ್ಷ ಹಾಗೆ ಆಗ್ತದೆ. ಕ್ಷಣಕ್ಕೆ ಆಗ್ತಾರ ಅಥವಾ ಏನು ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ಆಶೀರ್ವಾದ ಇದ್ರೆ ಸದ್ಯದಲ್ಲೇ ಆಗ್ತದೆ. ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಂದ್ರೆ ಮತ್ತೆ ಡಿ ಸಿ ಮಾಡಿ ಬೇಡ ಅಂದ್ರೆ ಒಂದು ಡಜನ್ ಮಾಡಿ ಮುಖ್ಯಮಂತ್ರಿನ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಿ ಒಂದು ಡಜನ್. ಈಗ ರಾಜಣ್ಣ ನಾನೇ ಕೆಪಿಸಿಸಿ ಅಧ್ಯಕ್ಷಕ್ಕೆ ನನಗೆ ಬಿಟ್ಕೊಡ್ಲಿ ಅಂತ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷ ಈಗ ಚುನಾವಣೆಯಲ್ಲಿ 1 ರಿಂದ 9 ತಂದು ಪಕ್ಷನ ಒಂದು 10 ತೋರಿಸಿದ್ವಿ. ಈಗ ನಾನು ಕೆಪಿಸಿಸಿ ಅಧ್ಯಕ್ಷ ಆಗ್ಬೋದು, ಈಗ ಆಗೋದಲ್ಲ. ಪಕ್ಷ 0 ಇದ್ದಾಗ ಆಗಿ ಮಾಡಿ ತೋರಿಸಿದ್ರೆ ಅದು ಹೌದಪ್ಪ ಅನ್ನೋದು. ಅದು ಸರಿ. ಪಕ್ಷದಲ್ಲಿ 2 ಹುದ್ದೆ ಬೇಡ ಅಂತೇಳಿ ಬೈಲದಲ್ಲಿ ಇರೋದ್ರಿಂದ ಮತ್ತೆ ಇದು ಲೋಕಸಭೆ ಚುನಾವಣೆ ಆಗ್ಲಿ ಅಂತ ಮುಂದುವರಿಸಿದ್ರು ಶಿವಕುಮಾರ್. ಅವಾಗ ಹೆಂಗೆ 2 ಕೊಟ್ಟರು? ಅದೇ ಮುಂದುವರಿಲ್ಲ ಅಂತೇಳಿ ಬಿಟ್ಟರು. ಯಾಕೆಂದ್ರೆ ಅವ್ರು ಪಕ್ಷ ಸಂಘಟನೆ ಮಾಡ್ತಾರೆ, ಸಂಘಟನಾ ಚತುರರಿದ್ದಾರೆ, ಎಲ್ಲದಕ್ಕೂ ಪಕ್ಷಕ್ಕೆ ತ್ಯಾಗ ಮಾಡಿ ಸಿದ್ಧವಾಗಿ ನಿಲ್ತಾರೆ ಅನ್ನೋ ಉದ್ದೇಶಕ್ಕೆ ಅವ್ರನ್ನ ಅವತ್ತನ್ನು ಕೂರಿಸಿದ್ರು. ಅದೇ ಇವತ್ತು 1 ಇರೋದು 9 ಬಂತು, ಕೆಪಿಸಿ ಅಧ್ಯಕ್ಷ ತನಕ ಕೇಳ್ತೀರಿ ರಾಜಣ್ಣ ಅವರು. ಅದು ಒಂದು